ಮಾಜಿ ಮಂತ್ರಿ ನಾಗೇಂದ್ರ ಮತ್ತೆ ಮಂತ್ರಿ ಆಗಬೇಕು ಅನ್ನುವಂಥ ಹಂಬಲದಲ್ಲಿದ್ದರು. ಮುಖ್ಯಮಂತ್ರಿಗಳು ಕೂಡ ಅದನ್ನ ವ್ಯಕ್ತಪಡಿಸಿದ್ರು ಕೂಡ ಕ್ಯಾಬಿನೆಟ್ನಲ್ಲಿ ತಗೊಳ್ಳೋ ವಿಚಾರ. ಆದರೆ ಈಗ ನಾಗೇಂದ್ರ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ. ಮಾಜಿ ಸಚಿವ ನಾಗೇಂದ್ರಗೆ ಇಡಿ ಸಂಕಷ್ಟ. ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಸಂಬಂಧ ಇಡಿ ವಿಚಾರಣೆ ಬಾಕಿ ಇತ್ತಲ್ಲಿ. ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಇಡಿ ಕೇಳಿತ್ತು ರಾಜ್ಯಪಾಲರ ಬಳಿ. ರಾಜ್ಯಪಾಲರಿಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ. ವಾಲ್ಮೀಕಿ ನಿಗಮದಲ್ಲಿ 83.63 ಕೋಟಿ ದುರ್ಬಳಕೆ ಮಾಡಿದಂತ ಆರೋಪ. 83 ಕೋಟಿ 63 ಲಕ್ಷ. ಇದೇ ಕೇಸ್ನಲ್ಲಿ ಜೈಲು ಸೇರಿದ್ದ ಮಾಜಿ ಸಚಿವ ನಾಗೇಂದ್ರ ತದನಂತರ ಆಚೆ ಬಂದರು. ಆಮೇಲೆ ಆ ಕೇಸನ್ನೆಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಏನು ಮಾಡಬೇಕು ಅದನ್ನು ಮಾಡುವಂತ ಕೆಲಸವನ್ನ ಮಾಡಿದ್ರು. ಯಾವ ರೀತಿಯಾಗಿ ಅಲ್ಲಿ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ. ತದನಂತರ ನಾಗೇಂದ್ರ ಅವರ ವಿಚಾರ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಮತ್ತೆ ಅವರನ್ನು ಮಂತ್ರಿ ಸ್ಥಾನಕ್ಕೆ ತೆಗೆದುಕೊಳ್ಳುವ ಬಗ್ಗೆ ತಮ್ಮ ಅಭಿಲಾಷೆಯನ್ನ ವ್ಯಕ್ತಪಡಿಸಿದರು. ಬಟ್ ಈಗ ಅವರಿಗೆ ಸಂಕಟ ಎದುರಾಗಿದೆ. ಅದೇನು ಅಂತಂದ್ರೆ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿದ್ರು ನಾಗೇಂದ್ರ ವಿಚಾರದಲ್ಲಿ. ಸೊ ಅದೆಲ್ಲವೂ ಕೂಡ ಈಗ ಮತ್ತೆ ಚಿಗುರೊಡಿತಾ ಇದೆ. ಯಾಕೆ ಅಂತಂದ್ರೆ ಸುಲಭದ್ದಲ್ಲ ಅದು. ಅದರಲ್ಲಿ ಆಗಿರುವಂಥ ಹಗರಣ ಇದೆಯಲ್ಲ, ಬಹುದೊಡ್ಡದಾಗಿ ಹಗರಣ ಆಗಿತ್ತು. ಆ ಸಂದರ್ಭದಲ್ಲಿ ಅದು ಬಳ್ಳಾರಿ ಚುನಾವಣೆಯಲ್ಲಿ ಬಳಕೆ ಮಾಡಲಾಗಿತ್ತು 20 ಕೋಟಿ ಅಂತ ಹೇಳಿ. ತೆಲಂಗಾಣ ಚುನಾವಣೆಗೆ ಅದನ್ನ ದುಡ್ಡನ್ನ ವರ್ಗಾವಣೆ ಮಾಡಿದ್ರು ಚುನಾವಣೆಗೆ ಅಂತ ಹೇಳಿ. ಎಲ್ಲ ರೀತಿಯಲ್ಲೂ ಕೂಡ ಆರೋಪಗಳು ಕೇಳಿ ಬಂದಿತ್ತು. ಆದರೆ ಬೇಲ್ ಸಿಕ್ತು, ಆಚೆ ಬಂದರು. ವಿಚಾರಣೆಯನ್ನು ಎದುರಿಸಬೇಕಾಗಿತ್ತು. ಬಟ್ ಪ್ರಾಸಿಕ್ಯೂಷನ್ ನಾಗೇಂದ್ರ ಅವರು ಇಡಿ ವಿಚಾರಣೆಯನ್ನು ಎದುರಿಸಕ್ಕಾಗ್ತಿರ್ಲಿಲ್ಲ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಇನ್ನೂ ಕೊಟ್ಟಿರಲಿಲ್ಲ. ರಾಜ್ಯಪಾಲರೀಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಮತ್ತೊಮ್ಮೆ ನಾಗೇಂದ್ರ ಅವರಿಗೆ ಸಂಕಷ್ಟ ಎದುರಾಗಿದೆ. ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಈಗ ಇಲ್ಲಿಯವರೆಗೂ ಕೂಡ ನಾಗೇಂದ್ರ ಅವರು ಮತ್ತೆ ಮಂತ್ರಿ ಆಗಬೇಕು ಅನ್ನುವಂಥ ಆಸೆ ಚಿಗುರು ಹೊಡೆದಿತ್ತು ಅವರಿಗೆ. ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. ಅದೆಲ್ಲವೂ ಕೂಡ ರಾಜಕೀಯವಾಗಿ ಈಗ ಮತ್ತೆ ತಣ್ಣೀರು ಎರಚುವಂಥ ಕೆಲಸ ಆಗುತ್ತೆ. ಕಾರಣ ಈಗ ಇಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲರಿಂದ ಪಡ್ಕೊಂಡ ನಂತರ ಮುಂದೆ ಆಗುವಂಥ ಬೆಳವಣಿಗೆಗಳು ಏನು ಸಾಧ್ಯತೆಗಳು? ಮುರಳಿ. ಅರುಣ್, 97 ಕೋಟಿ ಹಣವನ್ನು ವಾಲ್ಮೀಕಿ ನಿಗಮದಿಂದ ಅಕ್ರಮವಾಗಿ ಬಳಕೆಯನ್ನು ಮಾಡ್ಕೊಂಡಿದ್ದಾರೆ. ಅದನ್ನು ಹೊರಗಡೆಯಲ್ಲಿ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಆರೋಪಗಳನ್ನು ಇಡಿ ಮಾಡಿತ್ತು. ಜೊತೆಗೆ ಅದರ ಬಗ್ಗೆ ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ಮನಿ ಲ್ಯಾಂಡ್ರಿಂಗ್ ಏನಾಗಿತ್ತು, ಆ ಮನಿ ಲ್ಯಾಂಡ್ರಿಂಗ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ 21 ಕೋಟಿಯಷ್ಟು ಹಣವನ್ನು ಬಳ್ಳಾರಿಯ ಚುನಾವಣೆಗೆ, ಅಂದರೆ ಆಗ ನಡೆದಂಥ ಲೋಕಸಭಾ ಚುನಾವಣೆ ಏನಿತ್ತು, ಲೋಕಸಭಾ ಚುನಾವಣೆಗೆ ಹಣವನ್ನು ದುರ್ಬಳಕೆಯನ್ನು ಮಾಡ್ಕೊಂಡಿದ್ರು. ಜೊತೆಗೆ ತಲಾ 200 ರೂಪಾಯಿ, ಅಂದರೆ ಯಾರ್ಯಾರು ಮತದಾರರಿದ್ರು ಮತದಾರರಿಗೆ 200 ರೂಪಾಯಿ ಹಣವನ್ನು ಕೊಟ್ಟಿದ್ರು ಮತಕ್ಕಾಗಿ ಅನ್ನೋದ್ರ ಬಗ್ಗೆಯೂ ಕೂಡ ಇಡಿ ತನ್ನ ಆರೋಪವನ್ನು ಮಾಡಿತ್ತು. ಅದಕ್ಕೆ ಪೂರಕವಾಗಿ ದೋಷಾರೋಪ ಪಟ್ಟಿಯನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಿತ್ತು. ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಿದ ಬಳಿಕ ಈ ರೀತಿಯಲ್ಲಿ ಯಾರಾದರೂ ಒಬ್ಬರು ಸಚಿವರಿದ್ದರೆ ಅಥವಾ ಜನಪ್ರತಿನಿಧಿ ಇದ್ದರೆ ಅವರ ವಿರುದ್ಧ ಟ್ರಯಲನ್ನು ಪ್ರಾರಂಭವನ್ನು ಮಾಡಬೇಕು ಅಂದರೆ ಅದಕ್ಕೆ ರಾಜ್ಯಪಾಲರ ಪೂರ್ವಾನುಮತಿ ಬೇಕಾಗಿರುವಂಥದ್ದು. ಪೂರ್ವಾನುಮತಿಗಾಗಿ ಈ ಹಿಂದೆಯೇ ಇಡಿ ಅಧಿಕಾರಿಗಳು ರಾಜ್ಯಪಾಲರಿಗೆ ಒಂದು ಪತ್ರವನ್ನು ಬರೆದಿದ್ರು ಮತ್ತು ತಮ್ಮ ದೋಷಾರೋಪ ಪಟ್ಟಿ ಏನಿತ್ತು, ತಮ್ಮ ದೋಷಾರೋಪ ಪಟ್ಟಿಯ ಮಾಹಿತಿಗಳನ್ನೆಲ್ಲ ಕೂಡ ಉಲ್ಲೇಖವನ್ನು ಮಾಡ್ತಾ ಹೋಗಿದ್ರು. ಜೊತೆಗೆ ದೋಷಾರೋಪದ ಪಟ್ಟಿ ಮತ್ತು ದೋಷಾರೋಪ ಪಟ್ಟಿಯಲ್ಲಿ ಬಂದಂಥ ಸತ್ಯಾಂಶಗಳು ಮತ್ತು ತನಿಖೆಯ ಸತ್ಯಾಂಶಗಳು ಎಲ್ಲನೂ ಕೂಡ ರಾಜ್ಯಪಾಲರಿಗೆ ಕೊಡಲಾಗಿತ್ತು. ರಾಜ್ಯಪಾಲರು ನಿನ್ನೆ ರಾತ್ರಿ ಅಷ್ಟೇ ಅದಕ್ಕೆ ಒಂದು ಕ್ಲಿಯರೆನ್ಸ್ ಅನ್ನು ಕೊಟ್ಟಿದ್ದಾರೆ. ಕ್ಲಿಯರೆನ್ಸ್ ಅನ್ನು ಕೊಟ್ಟು ಅವರ ವಿರುದ್ಧ ಟ್ರಯಲ್ ಅನ್ನು ಪ್ರಾರಂಭವನ್ನ ಮಾಡಬಹುದು. ಯಾಕೆಂದ್ರೆ ಕೋರ್ಟ್ನಲ್ಲಿ ಟ್ರಯಲ್ ಅನ್ನ, ಚಾರ್ಜ್ ಶೀಟ್ನ ಮೇಲೆ ಟ್ರಯಲ್ ಆಗಬೇಕು ಅಂದ್ರೆ ರಾಜ್ಯಪಾಲರ ಪೂರ್ವಾನುಮತಿ ಬೇಕಾಗಿತ್ತು. ಆ ಪೂರ್ವಾನುಮತಿಯನ್ನು ಈಗ ರಾಜ್ಯಪಾಲರು ಕೊಟ್ಟಿರುವಂಥದ್ದು. ಈ ಮೂಲಕ ನಾಗೇಂದ್ರಗೆ ಬಹುದೊಡ್ಡ ಸಂಕಷ್ಟ ಎದುರಾಗುವಂಥ ಸಾಧ್ಯತೆಗಳಿರುವಂಥದ್ದು. ಯಾಕೆಂದ್ರೆ ಈ ರೀತಿ ಟ್ರಯಲ್ ಪ್ರಾರಂಭವಾಗಿ ಅವರ ಆರೋಪಗಳು ಸಾಬೀತೇನಾದರೂ ಆದರೆ ಮತ್ತೊಮ್ಮೆ ಅವರು ಜೈಲಿಗೆ ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗುವಂಥದ್ದು. ಒಟ್ಟಿನಲ್ಲಿ ಇಡಿ ಅಧಿಕಾರಿಗಳ ತನಿಖೆಗೆ ಪೂರಕವಾಗಿ ಈಗ ರಾಜ್ಯಪಾಲರು ಪೂರ್ವಾನುಮತಿಯನ್ನು ಕೊಟ್ಟಿರುವಂಥದ್ದು ಬಹುದೊಡ್ಡ ಹಿನ್ನಡೆಯನ್ನು ಉಂಟು ಮಾಡಿರುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇದು ನಾಗೇಂದ್ರ ಅವರಿಗೆ ಮತ್ತೆ ಸಂಕಷ್ಟವನ್ನ ತಂದಿಟ್ಟಿರುವಂಥದ್ದು. ಪ್ರಾಸಿಕ್ಯೂಷನ್ಗೆ ಇಡಿ ಅನುಮತಿಯನ್ನ ಕೇಳಿತ್ತು, ರಾಜ್ಯಪಾಲರ ಅನುಮತಿಯನ್ನ ಕೊಟ್ಟಿದ್ದಾರೆ. ಈಗ ಮತ್ತೆ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ. ಮತ್ತೆ ಏನಾದರೂ ಬೇಲ್ ರದ್ದಾಗಿ ಮತ್ತೆ ಜೈಲು ವಾಸವನ್ನು ಅನುಭವಿಸಬೇಕಾಗುತ್ತಾ? ಈಗ ಸದ್ಯಕ್ಕೆ ಆರೋಪಿ ಸ್ಥಾನದಲ್ಲೇ ಇದ್ದಾರೆ. ಇಡಿ ಈಗ ಹೇಗೆ ವಿಚಾರಣೆಯನ್ನು ಮಾಡುತ್ತೆ, ಯಾವ ರೀತಿಯಾಗಿ ನೋಡುತ್ತೆ ಅನ್ನೋದನ್ನು ನೋಡಬೇಕು. ಸೊ 83 ಕೋಟಿ 64 ಲಕ್ಷ ರೂಪಾಯಿ ಹಗರಣ ಆಗಿದ್ದಂಥದ್ದು. ಅದರಲ್ಲಿ ಬಳ್ಳಾರಿ ಚುನಾವಣೆಗೂ ಕೂಡ ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದು. ತೆಲಂಗಾಣಕ್ಕೂ ಕೂಡ ಚುನಾವಣೆಯಲ್ಲಿ ಅದೇ ದುಡ್ಡನ್ನು ಬಳಕೆ ಮಾಡಿದ್ದಾರೆ, ಅದರ ಪಾಲು ಕೂಡ ಹೋಗಿದೆ ಅಂತ ಹೇಳಿ. ಸೊ ಹಲವು ರೀತಿಯಾದಂಥ ಆರೋಪಗಳಿತ್ತು. ನಾಗೇಂದ್ರ ಅವರು ಒಂದು ರೀತಿಯಾಗಿ ಅದರಲ್ಲಿ ಸಿಕ್ಕಾಕೊಂಡ್ರು. ಅಧಿಕಾರಿಗಳ ಮೇಲೆ ಹಾಕುವಂಥ ಕೆಲಸವನ್ನು ಸರ್ಕಾರಗಳು ಮಾಡಿತು.
ಬಟ್ ಅದರಲ್ಲಿ ನಾಗೇಂದ್ರ ಅವರು ತಮ್ಮ ಮಂತ್ರಿ ಸ್ಥಾನವನ್ನು ಕಳೆದುಕೊಳ್ಬೇಕಾಯಿತು. ಅದಾದ ನಂತರವೂ ಕೂಡ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡುವ ಅಭಿಲಾಷೆಯನ್ನು ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದರು. ಬಟ್ ಅದು ಯಾವುದು ಕೂಡ ಈಗ ಆಗೋ ಲಕ್ಷಣಗಳಿಲ್ಲ.